ಹದಗೆಟ್ಟ ರಸ್ತೆ, ಸಾರ್ವಜನಿಕರು ಸವಾರರು ಪರದಾಟ. ರಸ್ತೆ ಸುಧಾರಣೆ ಯಾವಾಗ? ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳ್ಳಿಗಳಲ್ಲಿರುವ ರಸ್ತೆಯ ಮೇಲೆ ವಾಹನ ಚಲಾಯಿಸುತ್ತಿದ್ದೆವೋ ಅಥವಾ ಕೆಸರು ಗದ್ದೆಯ ಮೇಲೆ ವಾಹನ ಚಲಾಯಿಸುತ್ತಿದ್ದೆವೋ ಎಂಬ ಆತಂಕ ಮನೆ ಮಾಡಿದೆ. ತಮ್ಮ ಪ್ರಾಣವನ್ನು ಕೈಯಲ್ಲಿಟ್ಟುಕೊಂಡು ವಾಹನ ಚಲಿಸುವ ಪರಿಸ್ಥಿತಿ ಉದ್ಭವವಾಗಿದೆ. ರಾಮದುರ್ಗದಿಂದ ಸುರೇಬಾನ ಮಾರ್ಗವಾಗಿ ಹುಬ್ಬಳ್ಳಿ ಕಡೆ ಹೋಗುವ ರಸ್ತೆಯಾಗಿದೆ. ಇದು ರಾಮದುರ್ಗ ತಾಲೂಕಿನ ಸದ್ಯದ ಪರಿಸ್ಥಿತಿ ಮತ್ತು ಇದಕ್ಕೆ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕಷ್ಟದಲ್ಲಿ ಸಿಲುಕಿರುವುದು ಮಾತ್ರವಲ್ಲ, ಜನಸಾಮಾನ್ಯರು ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವುದು, ರಸ್ತೆಯನ್ನು ಹೆಚ್ಚಾಗಿ ಬಳಸುವುದು ಜನಸಾಮಾನ್ಯರೇ. ಜನಪ್ರತಿನಿಧಿಗಳು ಮತ್ತು ವಾಹನ ಸವಾರರು ಅವರ ಕಾರುಗಳಲ್ಲಿ ಓಡಾಡ್ತಾರೆ. ಆದರೆ ಜನಸಾಮಾನ್ಯರು ಮಾತ್ರ ಹಾಳಾದ ರಸ್ತೆಯಲ್ಲಿ ಗುಂಡಿಗಳಲ್ಲಿ ಎದ್ದು ಬಿದ್ದು ಹರಸಾಹಸ ಪಡುತ್ತಾ ಸಂಚರಿಸುತ್ತಿದ್ದಾರೆ. ಗುತ್ತಿಗೆದಾರ ಹಣ ದೋಚಿದರೂ ಮೂಲವಾಗಿ ಇಲ್ಲಿ ಮರೆತು ತಿನ್ನುವುದು ಜನಸಾಮಾನ್ಯರು. ಈಗ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ತಗ್ಗು ದಿನಿಗಳಲ್ಲಿ ನೀರು ನಿಂತಿವೆ. ಹಳ್ಳಿಗಳಲ್ಲಿ ರಸ್ತೆ ಸಂಪರ್ಕ ಬಹುಮುಖ್ಯವಾದ ಸಂಪರ್ಕ. ಇದಾದ ರಸ್ತೆ ಸಂಪರ್ಕವನ್ನು ಹಳ್ಳಿಗಳಲ್ಲಿ ರಸ್ತೆ ಹದಗೆಟ್ಟು ಹೋಗಿರುವುದರಿಂದ ಜನರಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತಿದೆ. ಸವಾರರು ರಸ್ತೆಯ ಮೇಲೆ ವಾಹನ ಚಲಿಸಬೇಕಾದರೆ ತಮ್ಮ ಪ್ರಾಣವನ್ನು ಕೈಯಲ್ಲಿ ಎತ್ತಿ ಇಟ್ಟುಕೊಂಡು ಓಡಾಡುತ್ತಿದ್ದಾರೆ. ರಸ್ತೆ ಮೇಲೆ ಹೋಗುವಾಗ ಬೈಕ್ ಸವಾರಿಗೆ ರಸ್ತೆ ಮೇಲೆ ಇರುವ ತೆಗ್ಗುಗಳು ಕಾಣಿಸದೇ ಇದ್ದಾಗ ಮತ್ತು ರಸ್ತೆ ಅತಿ ಹದಗೆಟ್ಟು ಹೋಗಿರುವುದರಿಂದ ಅಪಘಾತಗಳು ದಿನದಿಂದ ದಿನಕ್ಕೆ ತುಂಬಾ ಅಪಘಾತಗಳು ಆಗುತ್ತಿವೆ. ಇದೇ ಗಾಡಿಗಳು ಓಡಾಡುತ್ತಿದೆ ಮತ್ತು ವಾಹನ ಸವಾರರು ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳೀಯ ಅಧಿಕಾರಿಗಳು ಮತ್ತು ಶಾಸಕರು ಮುಂದಾಲೋಚನೆಗೆ ವ್ಯವಸ್ಥೆಗೆ ಮುಂದಾಗ್ತಾರಾ ಎಂಬುದು ಪ್ರಶ್ನೆಯಾಗಿದೆ. ಪರ್ಯಾಯ ವ್ಯವಸ್ಥೆಗೆ ಮುಂದಾಗ್ತಾರಾ ಅಥವಾ ಇರ್ಲಿ ಬಿಡಿ ಅಂತ ಸುಮ್ಮನಾಗ್ತಾರೋ? ಒಟ್ಟಿನಲ್ಲಿ ಇವರುಗಳು ಎಂಥದ್ದೇ ನಿರ್ಧಾರಕ್ಕೆ ಕೈ ಹಾಕಿದರೂ ಸಹ ಕಷ್ಟದಲ್ಲಿ ಸಿಲುಕಿಕೊಳ್ಳುವುದು ಮಾತ್ರ ಜನಸಾಮಾನ್ಯರೇ. ವರದಿ ಮಂಜು ಹೊಂಡಗನೂರ್, ಸುರೇಬಾನ್.